ನಿಲ್ಲದ ಕೈ ಕಮಲ ಮಧ್ಯೆ ಮಲ್ಲ ಯುದ್ಧ. ಹಳೆ ಮೈಸೂರು ಭಾಗದಲ್ಲಿ ವಿಪಕ್ಷಗಳಿಂದ ರಣಕಹಳೆಯನ್ನ ಮೊಳಗಿಸಲಾಗಿದೆ. ಇಂದು 4ನೇ ದಿನದ ಪಾದಯಾತ್ರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಇಂದು ಮೈತ್ರಿ ಕಾಲ್ನಡಿಗೆಯನ್ನ ಆರಂಭ ಮಾಡುತ್ತೆ. ಮುಡಾ ವಿರುದ್ಧ ಕೈ ಕಮಲ ಮಧ್ಯೆ ಮಲ್ಲ ಯುದ್ಧ ಶುರುವಾಗಿದೆ. ಈಗ ಹಳೆ ಮೈಸೂರು ಭಾಗದಲ್ಲಿ ವಿಪಕ್ಷಗಳಿಂದ ರಣಕಹಳೆಯನ್ನ ಮೊಳಗಿಸಿರುವಂಥದ್ದು. ಇದ್ರ ಜೊತೆಗೆ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯ ಮಾಡಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ವಿರುದ್ಧ ಅಬ್ಬರಿಸಿ ಬೊಬ್ಬಿರಲಾಗ್ತಾ ಇದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿಂದು ಮೈತ್ರಿ ಕಾಲ್ನಡಿಗೆ ಆರಂಭವಾಗಲಿದೆ. ಪ್ರಮುಖವಾಗಿ ಗಮನಿಸುವ ಅಂಶ ಏನಪ್ಪಾ ಅಂತಂದ್ರೆ, ಸದ್ಯದ ಮಟ್ಟಿಗೆ ಪಾದಯಾತ್ರೆಯಲ್ಲಿ ಎಲ್ಲ ಬಿಜೆಪಿ ಘಟಾನುಘಟಿ ನಾಯಕರೆಲ್ಲರೂ ಕೂಡ ಇದ್ದು ಪಾದಯಾತ್ರೆ ಹೈ ವೋಲ್ಟೇಜ್ ಅನ್ನ ಪಡೆದುಕೊಂಡಿರುವಂತದ್ದು. ಈ ಪಾದಯಾತ್ರೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡ್ಲೇಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಮುಡಾ ಹಗರಣದಲ್ಲಿ ಭಾಗಿಯಾಗಿರುವ ವಿಚಾರವಾಗಿ ತನಿಖೆ ಆಗಬೇಕು ಅಂತ, ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಅಬ್ಬರಿಸಿ ಬೊಬ್ಬಿರಿಯಲಾಗ್ತಾ ಇದೆ. ಸೊ ಸದ್ಯದ ಮಟ್ಟಿಗೆ ಪ್ರಮುಖವಾಗಿ ಗಮನಿಸುವ ಅಂಶ ಇಲ್ಲಿ ಹಳೆ ಮೈಸೂರು ಭಾಗದಲ್ಲಿ ವಿಪಕ್ಷಗಳು ರಣಕಹಳೆಯನ್ನ ಮೊಳಗಿಸಿರುವಂಥದ್ದು. ಒಂದು ಕಡೆ ಕುಮಾರಸ್ವಾಮಿ ವರ್ಸಸ್ ಡಿಕೆ ಶಿವಕುಮಾರ್ ಅವರ ನಡುವಿನ ವಾಗ್ಯುದ್ಧ, ಮತ್ತೊಂದು ಕಡೆ ಕಮಲ ಕಲಿಗಳೆಲ್ಲ ಕೂಡ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಪಟ್ಟು ಕಾಲ್ನಡಿಗೆಯ ಮುಖಾಂತರವಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಹಗರಣಗಳ ಸರಮಾಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಸುತ್ತ ಈಗ ಸುತ್ತುಕೊಂಡಿದೆ. ಇದನ್ನೇ ಬಂಡವಾಳವಾಗಿ ಮಾಡಿಕೊಂಡಿರುವಂತಹ ಮೈತ್ರಿ ನಾಯಕರು ಸದ್ಯದ ಮಟ್ಟಿಗೆ ರಾಜೀನಾಮೆಯನ್ನ ಪಡಿಬೇಕು ಅಂತ ಈಗಾಗಲೇ ಒಂದೇ ಕಾಲಲ್ಲಿ ಒಂಟಿ ಕಾಲಲ್ಲಿ ನಿಂತ್ಕೊಂಡೀಗ ಪಾದಯಾತ್ರೆಯನ್ನು ಕೂಡ ಆರಂಭ ಮಾಡಿದ್ದಾರೆ. ಈಗಿನ ಏನಪ್ಪ ಏನು ಸ್ವಲ್ಪ 5 ನಿಮಿಷ ಇರ್ರಿ ಗೊತ್ತಿದೆ ನನಗೆ. ಚನ್ನಪಟ್ಟಣ ತಾಲೂಕಿನಲ್ಲಿ ಏನು ನಡೀತಿದೆ ಗೊತ್ತಿದೆ ನನಗೆ ಗೊತ್ತಿದೆ ಏನು ನಡೀತಿದೆ ಅಂತ. ಸ್ವಲ್ಪ ಸಮಾಧಾನವಾಗಿ ಮೊದಲು ಪಕ್ಷದ ನಿಷ್ಠೆ ತೋರಿಸಿ. ಬಿಜೆಪಿ ಜೆಡಿಎಸ್ನ ಕಾರ್ಯಕರ್ತರಿಗೆ ನಾನು ಹೇಳ್ತಕ್ಕಂಥದ್ದು, ಮೊದಲು ನಮ್ಮಲ್ಲಿ ಬೇಕಾಗಿರೋದು ಪಕ್ಷ ನಿಷ್ಠೆ, ಆಮೇಲೆ ಚರ್ಚೆ ಮಾಡೋಣಂತ. ಏನಿಲ್ಲ, ನಿಮ್ಗೆ ಸೀಟ್ ಹಂಚಕ್ಕೆ ಬಂದಿಲ್ಲ, ಇಲ್ಲಿ ಸೀಟ್ ಘೋಷಣೆ ಮಾಡ್ಲಿಕ್ಕೆ ಬಂದಿಲ್ಲ, ಅರ್ಥ ಮಾಡ್ಕೋಬೇಕು. ಇವತ್ತು ರಾಜ್ಯದಲ್ಲಿ ಯಾವ ಕಾಂಗ್ರೆಸ್ನ ಆಡಳಿತ ಅಧಿಕಾರಕ್ಕೆ ಬಂದಿದೆ, ಸರ್ಕಾರ ರಚನೆಯಾದ ಮಾರನೇ ದಿವಸದಿಂದಲೇ ಈಗಿನ ಏನಪ್ಪ ಏನು ಸ್ವಲ್ಪ 5 ನಿಮಿಷ ಇರ್ರಿ ಗೊತ್ತಿದೆ ನನಗೆ. ಚನ್ನಪಟ್ಟಣ ತಾಲೂಕಿನಲ್ಲಿ ಏನು ನಡೀತಿದೆ ಗೊತ್ತಿದೆ ನನಗೆ. ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಒಂದು ಕಡೆ ಕೈ ನಾಯಕರ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇರುವಂತದ್ದು. ಹೋದಂತ ಕಡೆಯೆಲ್ಲ ಕೂಡ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿಯನ್ನ ನಡೆಸೋದೇ ಆಗಿದೆ. ಈಗ ಕುಮಾರಸ್ವಾಮಿ ಅವರು ಕೂಡ ಸದ್ಯದ ಮಟ್ಟಿಗೆ ಈಗಾಗಲೇ ಪಾದಯಾತ್ರೆಯ ಸಂದರ್ಭದಲ್ಲಿ ಜನರನ್ನ ಒಗ್ಗೂಡಿಸಿ ಆ ಭಾಗದಲ್ಲಿರುವಂತಹ ಜನರ ಗಮನವನ್ನ ಸೆಳೆಯಬೇಕಾಗಿದೆ ಸದ್ಯದ ಮಟ್ಟಿಗೆ. ಸೊ ಈ ಹಿನ್ನೆಲೆಯಲ್ಲಿ ಇಂದು 4ನೇ ದಿನ, ನಿನ್ನೆ 3ನೇ ದಿನದ ಪಾದಯಾತ್ರೆಯಲ್ಲಿ ಕೂಡ ಒಂದು ಕಡೆ ಅಬ್ಬರಿಸಿ ಬೊಬ್ಬೆರೆದಿದ್ರು. ಸೊ ಇವತ್ತು ಕೂಡ 4ನೇ ದಿನ ಇನ್ಯಾವ ರೀತಿ ವಾಗ್ದಾಳಿಯನ್ನ ನಡೆಸ್ತಾರೆ ಅಂತ ಸದ್ಯದ ಮಟ್ಟಿಗೆ ಇನ್ನೂ ಕೂಡ ಪ್ರಶ್ನೆ ಆಗಿರುವಂತದ್ದು.